ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನ ಬಿಟ್ಬಿಟ್ಟು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮಿಬ್ಬರಿಗೂ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ವೀಡಿಯೋಸ್ ಒಂದು ಸ್ವಲ್ಪ ಸ್ಲೋ ಆಗಿದೆ ಆ್ಯಸ್ ಯೂಶ್ವಲ್, ಬಟ್ ಐ ನೋ ದಟ್ ನೀವೆಲ್ಲ ನಮಗೆ ಸಪೋರ್ಟ್ ಮಾಡ್ತಾನೆ ಇರ್ತೀರಾ. ಸೊ ಇವತ್ತು ನಾವಿಬ್ಬರು ರೆಡಿ ಆಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಸ್ಟೇ ಟ್ಯೂನ್ಡ್. ಯಾವಾಗಲೂ ನನ್ನ ವೆಯ್ಟ್ ಮಾಡಿಸೋದಂದ್ರೆ ಮಿಸ್ ಅದ್ವಿತಿ ಶೆಟ್ಟಿ ಅವರು. ಏನಕ್ಕೆ ಎತ್ತ ಅಂತ ನೀವೇ ನೋಡಿ. ಇಲ್ಲಿ ಯಾವಾಗಲೂ ನೋಡಿದರೂ ಮೇಕಪ್ ಮಾಡ್ತಾ ಇರ್ತಾರೆ, ಲೇಟಾಗಿ ಮಾಡ್ತಾರೆ, ನನ್ನ ವೆಯ್ಟ್ ಮಾಡಿಸ್ತಾರೆ, ಆಮೇಲೆ ನನಗೆ ಬೈತಾರೆ ನಾನು ಲೇಟ್ ಮಾಡ್ತೀನಿ ಅಂತ. ಇವಾಗ ಪ್ರೂಫ್ ಇದೆ ಇಲ್ಲಿ. ಅದ್ವಿತಿ ಏನಾದರೂ ಹೇಳಬೇಕಾ? ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್. ಸಿಕ್ಕಾಪಟ್ಟೆ ಗ್ಯಾಪ್ ಆಯಿತು ಅನಿಸುತ್ತೆ ನಮ್ಮ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್. ಐ ಥಿಂಕ್ ನಾನು ರೀಸನ್ಸ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಆದರೂ ಐ ಥಿಂಕ್ ಇವತ್ತಿನ ಜರ್ನಿ ಇಲ್ಲಿಂದ ಒಂದು ಕಡೆಗೆ ಹೋಗ್ತಿದ್ವಿ, ಅದೊಂದು ಜರ್ನಿ ಥರ. ನಮಗೆ 1 hour ಇದೆ, ಹಾಗಾಗಿ ಐ ಥಿಂಕ್ ಬಿಟ್ವೀನ್ ಮೈ ಡ್ರೈವಿಂಗ್ ನಾನು ನಿಮಗೆ ಏನು ಎತ್ತ ಯಾಕೆ ಎಷ್ಟು ಡಿಲೇ ಆಗ್ತಿದೆ ವೀಡಿಯೋಸ್ ಅಂತ ಡೆಫಿನೆಟಾಗಿ ಹೇಳೋದಕ್ಕೆ ಬೇಕು. ಸೊ ದ್ಯಾಟ್ ನೀವೆಲ್ರಿಗೂ ಗೊತ್ತಾಗುತ್ತೆ ಏನಕ್ಕೆ ಇಷ್ಟು ಡಿಲೇ ಆಗ್ತಿದೆ ಅಂತ. ಸೊ ನಮ್ಮ ಜೊತೆ ಬನ್ನಿ ಮಜಾ ಮಾಡೋಣ. ಆ್ಯಕ್ಚುಲಿ ಟಿಫಿನ್ ಬಾಕ್ಸ್ ಅಲ್ಲಿ ನಾನು ಇವಾಗ ಸ್ವಲ್ಪ ಪೊಮೊಗ್ರಾನೇಟ್ ಎಲ್ಲ ಹಾಕಬೇಕು. ಸೊ ನಾನು ಆ್ಯಕ್ಚುಲಿ ನನ್ನ ಅಮ್ಮ ಥರ ಸಿಕ್ಕಾಪಟ್ಟೆ ಪಾಸೆಸಿವು ಟಿಫಿನ್ ಬಾಕ್ಸ್ ಬಗ್ಗೆ. ಆ್ಯಂಡ್ ನಮ್ಮ ಕುಕ್ ಇರ್ತಾರಲ್ಲ, ಮನೆಗೆ ಬರ್ತಾರಲ್ವ, ಸೊ ಅವ್ರು ಇನ್ ಕೇಸ್ ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಿ ವಾಪಸ್ ತೊಗೊಬಂದಿಲ್ಲ ಅಂದರೆ ನಾನು ಡೈಲಿ ಚೆಕ್ ಮಾಡ್ತೀನಿ. ಅಯ್ಯೋ ನನ್ನ ಕೂದಲು ಹೆಂಗಿದೆ ಗೊತ್ತಿಲ್ಲ, ಡೈಲಿ ಚೆಕ್ ಮಾಡ್ತೀನಿ ಬಾಕ್ಸಸ್ ತೊಗೊಂಬಂದಿದ್ದಾರಾ ಇಲ್ವೋ ಅಂತ. ಸೊ ಇವತ್ತು ಈ ಬಾಕ್ಸಲ್ಲಿ ಏನು ತೊಗೊಂಡು ಹೋಗ್ತಾಯಿದ್ದೀನಿ ಅಂತ ನೋಡಿ. ಟ್ವಿನ್ಸ್ ಆಗಿರೋ ಕಾರಣ ಎಲ್ಲ ಟ್ವಿನ್ನಿಂಗ್ ಆಗೇ ಇರುತ್ತೆ ನಮ್ಮ ಮನೇಲಿ. ಆ್ಯಂಡ್ ಶೇರ್ ಮಾಡಬೇಕಾದ್ರೂ ಅಷ್ಟೇ, ಚಿಕ್ಕ ವಯಸ್ಸಿಂದ ನಾವು ಈಕ್ವಲ್ ಆಗಿ ಶೇರ್ ಮಾಡಬೇಕು. ಅಂದರೆ ಫ್ರೂಟ್ಸ್ ಆಗಿರಲಿ, ಊಟ, ಬಟ್ಟೆ. ಐ ಥಿಂಕ್ ಕಿಸಿತಾ ಇದ್ದಾಳೆ ಇನ್ನೇ. ಐ ಥಿಂಕ್ ಇಟ್ಕೊತೀಯಾ? ಇಲ್ಲ, ನಂಗೆ ಪ್ಯಾಕಿಂಗ್ ಇದೆ. ಏನು ಪ್ಯಾಕಿಂಗು? ಜಸ್ಟ್ ಸ್ವಲ್ಪ ಇಡಕ್ಕಿದೆ ಪರ್ಸಲ್ಲಿ. ಸೊ ಇವತ್ತು ನಾವು ಏನು ಪಿಕ್ನಿಕ್ಗೇನು ಹೋಗ್ತಾ ಇಲ್ಲ, ಬಟ್ ಬೆಂಗಳೂರು ಟ್ರಾಫಿಕ್ಗೆ ಅಟ್ಲೀಸ್ಟ್ ಅಟ್ಲೀಸ್ಟ್ 1 ಗಂಟೆ ಆಗುತ್ತೆ. ಅದ್ವಿತಿ ಹೇಳ್ದಂಗೆ. ಸೊ ಏನಕ್ಕೆ ಫ್ರೂಟ್ಸ್ ವೇಸ್ಟ್ ಮಾಡಬೇಕಲ್ವಾ? ಸೊ ಇದನ್ನ ಇವಾಗ ಪ್ಯಾಕ್ ಮಾಡಿ ಇನ್ನೂ ಹೊರಡೋಣ, ಸಿಗೋಣ. ಇದ್ದಾಳೆ ಇಲ್ಲಿ. ಅಲ್ಲ, ಕೋವಿಡ್ ಇದೆ ಎಲ್ಲ ಕಡೆ, ಮಾಸ್ಕ್ ಹಾಕೊಳ್ಳೋದು ಮುಖ್ಯ. ಅದಕ್ಕೆ ಅದು ಕರೆಕ್ಟ್. ನಾವೀಗ ಹೋಗೋ ಜಾಗದಲ್ಲಿ ಫುಲ್ಲು ರಶ್ ಇರುತ್ತೆ. ಯಾಕೆ ರಸ್ಕು ಇದನ್ನ ಮಾಸ್ಕ್ ಬಾಕ್ಸ್ ರಸ್ಕ್ ಅಂದರೆ ರಿಸ್ಕ್ ತಗೊಂಡು ರಸ್ಕ್ ಆಗಿಬಿಡ್ತೀವಿ. ಅವರ ಡ್ರೆಸ್ ಎಕ್ಸ್ಚೇಂಜ್ಗೆ ಈ ಥರ ಹಾಕ್ಕೊಂಡಿದ್ದಾರೆ. ಚಪ್ಪಲಿ, ಮಳೆ ಚಪ್ಪಲಿ, ಆ್ಯಂಡ್ ಈ ಥರ ಒಂದು ಕಾಟ್ ಸೆಟ್. ಆ್ಯಂಡ್ ನಂದು ತೋರಿಸ್ತಾರೆ, ನಂದು ಈ ಥರ ಒಂದು 1 ಪೀಸ್ ಇದು ಈಚೆವಾ, ಈ ಥರ ಒಂದು 1 ಪೀಸ್ ಡ್ರೆಸ್ ಇದು. 1 ನಿಮಿಷ. ಮಳೆಗಾಲಕ್ಕೆ ಚಪ್ಪಲಿ ಆ್ಯಂಡ್ ಈ ಡ್ರೆಸ್, ಆ್ಯಂಡ್ ಈ ಕವರಲ್ಲಿ ನಮ್ಮದು ಪೊಮೊಗ್ರಾನೇಟು, ವಾಟರ್ ಬಾಟ್ಲು ಎಲ್ಲ ಇಟ್ಕೊಂಡಿದ್ದೀವಿ. ಸೊ 1 ಗಂಟೆ ಡ್ರೈವ್ ಮಾಡಿ ಹೆಂಗೆ ಅನಿಸ್ತಾ ಇದೆ? ಬೇಗ ಮಾತಾಡಬೇಕು. ಎಲ್ಲರೂ ಹೇಳ್ತಾರೆ ಬೇಗ ಮಾತಾಡಬೇಕು ಅಂತ. ನಾನು ಸ್ವಲ್ಪ ರೀಚ್ ಆದ್ರೆ ಸಾಕು ಅಂತ ಇದೆ ಇವಾಗ. ಸಂಜೆ ಮನೆಯಿಂದ ಹೊರಟಿರೋದು, ರೀಚ್ ಆಗಬೇಕಾದ್ರೆ ಕತ್ಲಾಗ್ತಿದೆ. ಕಣ್ಣು ಸ್ವಲ್ಪ ಏನೋ ತೋರಿಸ್ತಾ. ಸೊ ಫಸ್ಟ್ ನಾವು ಎಲ್ಲಿ ಹೋಗ್ತೀವಿ ಅಂತ ನೋಡ್ತಾ ಇದ್ದೀವಿ. ಬಂದಿರೋದು ಮೈಕ್ ಕೆಳಗಡೆ ಇತ್ತು. ಸೊ ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, ವಿಚ್ ಇಸ್ ನನ್ ಅದರ್ ದೆನ್ ಕೋರಮಂಗಲ. ಕೋರಮಂಗಲಾಗಿ ಬರ್ತಾರೆ. ಕೋರಮಂಗಲ ಅಲ್ಲ, ನಾವು ಯಾವ ಕೋರಮಂಗಲ. ಆ್ಯಂಡ್ ಕೋರಮಂಗಲ ಮತ್ತೆ ನಮ್ಗೆ ಇರೋ ನಂಟಿದೆಯಲ್ಲ ರೋಡ್ ಸೈಡ್. ಸೊ ಕೋರಮಂಗಲ ವರ್ಕ್ ಆಗ್ತಿದೆಯಾ ಗೊತ್ತಿಲ್ಲ, ಮಾತಾಡು. ಸೊ ಕೋರಮಂಗಲ ಮತ್ತೆ ನಮ್ಮ ನಂಟಿದೆಯಲ್ಲ, ಅದೊಂಥರ ಜನ್ಮದ ನಂಟು. ಯಾಕಂದ್ರೆ ನಮ್ಮ ಬೆಂಗಳೂರಿನ ಅರ್ಧ ಲೈಫ್ನ ನಾವು ಸ್ಪೆಂಡ್ ಮಾಡಿರೋದು ಕೋರಮಂಗಲದಲ್ಲಿ. ಆ್ಯಂಡ್
ಇವತ್ತು ನಾವು ಕೋರ್ಮಂಗ್ಲಾಗ ಹೋಗ್ತಿದೀವಲ್ಲ, ನಿಮ್ಗೆಲ್ಲ ನಮ್ಮ ಸ್ಪಾಟ್ಗಳನ್ನು ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಎಸ್. ಸೊ ನೀವು ನೋಡಿ, ಇವಾಗ ನಾವು ಕೋರ್ಮಂಗ್ಲದಲ್ಲಿ ಇಲ್ಲ, ಬಟ್ ಬರೋವಾಗ ಒಂಥರ ಡಿಫ್ರೆಂಟ್ ಫೀಲ್ ನಮಗೆ, ಯಾಕಂದರೆ 8 ವರ್ಷ ನಾವು ಕೋರ್ಮಂಗ್ಲದಲ್ಲೇ ಅಲ್ಲಿ ಇಲ್ಲಿ ಇದ್ದಿದ್ದು. ಸೊ ಹಾಗಾಗಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ಬಟ್ ಟ್ರಾಫಿಕ್ ನೋಡ್ಬೇಕಾದ್ರೆ ನಮ್ಮ ಏರಿಯಾನೇ ಬೆಟರ್ ಅನ್ಸುತ್ತೆ, ಏನಂತೀಯ? ಸೀರಿಯಸ್ಲಿ. ಸೊ ನಾವು ಇರೋದು ಹೆಬ್ಬಾಳ್ ಸೈಡ್ ಆ್ಯಂಡ್ ಇದು ಡೆಡ್ ಆಪೋಸಿಟ್ ನಮಗೆ. ಸೊ ಅಲ್ಲಿಂದ ಇಲ್ಲಿ ತನಕ ಬರೋದಂದ್ರೇ ಹೌದು ಕಷ್ಟ ಟ್ರಾವೆಲಿಂಗ್, ಬಟ್ ನಮಗೆ ಇಲ್ಲಿ ಬಂದಾಗೆಲ್ಲ ಒಂಥರ ಖುಷಿ ಅನ್ಸೋದು, ಯಾಕಂದ್ರೆ ಇಲ್ಲಿ ನಮ್ಗೆ ಸಿಕ್ಕಾಪಡೆ ಮೆಮೊರೀಸ್ ಇದೆ. ನಿಜವಾಗ್ಲೂ ನಮ್ಮ ಹಾಫ್ ಲೈಫ್ನ ಸ್ಟಾರ್ಟ್ ಮಾಡಿರೋ ಜರ್ನಿನೇ ನಮ್ಮ ಬೆಂಗಳೂರಲ್ಲಿ ಇಲ್ಲೇ ಅಲ್ವಾ? ಹೌದು. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ರಾಮಾಚಾರಿ ಮೂವಿ ರಿಲೀಸ್ ಆದಮೇಲೆ ವರ್ಕಿಂಗ್ ಟೈಮಿಂದನೂ ನಾವು ಇದ್ದಿದ್ದು ಕೋರ್ಮಂಗ್ಲದಲ್ಲೇ. ಸೊ ನಮ್ಗೊಂಥರ ಹೆಂಗ್ ಗೊತ್ತಾ, ಬೆಳೀತಾ ನಮ್ಮ ಮನೆ, ಫಸ್ಟ್ ಮನೆ, ಸೆಕೆಂಡ್ ಮನೆ ಇವತ್ತು ತೋರಿಸ್ಬೋದು. ಹೌದು, ಐ ಥಿಂಕ್ ವಿಲ್ ಡೂ ದಟ್. ಯಾ, ನಾವು ಫಸ್ಟ್ ಮನೆ ಯಾವ್ದು ಇದ್ವಿ, ಮತ್ತೆ ಅದು ಏನಕ್ಕೆ ಅಲ್ಲಿ ಬಿಟ್ಟು ಇನ್ನೊಂದು ಮನೆಗೆ ಹೋದ್ವಿ, ಅದನ್ನೆಲ್ಲ ಈ ವ್ಲಾಗ್ಗಳಲ್ಲಿ ಕ್ಯಾಪ್ಚರ್ ಮಾಡ್ತೀವಿ. ಏನಾದರೂ ಈ ವ್ಲಾಗ್ ತುಂಬ ಉದ್ದ ಆಗ್ತಿದೆ ಅಂದರೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೀವಿ. ಬಟ್ ದಿಸ್ ಇಸ್ ದ ಆ್ಯಕ್ಚುಯಲ್ ಮೆಮರಿ ಆಫ್ ಅವರ್ ಲೈಫ್. ಅಂದರೆ ಬೆಳೀತಿರೋ ಟೈಮಲ್ಲಿ ನಾವು ಇದ್ದಿದ್ದು, ಹೆಂಗೆ ಕಷ್ಟ ನೋಡಿದ್ವಿ, ಹೆಂಗೆ ಖುಷಿ ನೋಡಿದ್ವಿ ಎಲ್ಲ ಈ ಒಂದು ಕೋರ್ಮಂಗ್ಲದಲ್ಲಿ. ಹಂಗಾಗಿ ಸ್ಟೇ ಟ್ಯೂನ್, ಬನ್ನಿ ನಮ್ಮ ಜೊತೆ. ಈ ಒಂದು ರೋಡ್ ಯಾವಾಗಲೂ ನಮಗೆ ಏನು ಹೇಳೋದು, ಎಷ್ಟೋ ಮೆಮರೀಸ್ ಕೊಡುತ್ತೆ ಈ ರೋಡು. ಹೌದು. ಸೊ ಇವಾಗ ನಾವು ನಮ್ಮ ಮನೆ ರೋಡ್ಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಎರಡನೇ ಮನೆ ಅಂದರೆ ಕೋರ್ಮಂಗ್ಲದಲ್ಲಿ ಇದು ಎರಡನೇ ಮನೆ ಇದ್ದಿದ್ದು ಅಲ್ವಾ? ರೆಂಟೆಡ್ ಮನೆ, ಬಟ್ ಎರಡನೇ ಮನೆ. ಆ್ಯಂಡ್ ಅವಾಗಲೂ ಇಷ್ಟೇ ಕ್ರೌಡ್ ಇತ್ತು, ಇವಾಗಲೂ ಇಷ್ಟೇ ಕ್ರೌಡ್ ಇದೆ. ಇವಾಗ ಜಾಸ್ತಿ, ಬಟ್ ಇವಾಗ ನಾವಿಲ್ಲ ಇಲ್ಲಿ. ಓಕೆ, ನಾವು ಮನೆ ಬರಬೇಕಾದ್ರೆ ತೋರಿಸ್ತೀವಿ. ಸೊ ಈ ಒಂದು ಪ್ಲೇಸಿಂದ ನಾವು ತಿಂಡಿ ತಿಂತಾ ಇದ್ವಿ ಬೆಳಿಗ್ಗೆ, ನೆನಪಿದೆ ನನಗೆ? ತಿಂಡಿ ತಿಂತಾ ಇದ್ದಿದ್ದು. ಆ್ಯಂಡ್ ಈ ರೋಡಲ್ಲಿ ವಾಕಿಂಗ್ ಕೂಡ ಬಂದಿದ್ದೀವಿ ನಾವು. ಇವಾಗ ಮನೆ ಕೆಳಗಡೆ ಅಷ್ಟು ಒಳ್ಳೆ ಪಾರ್ಕ್ ಇದ್ರೂ ವಾಕಿಂಗ್ ಮಾಡಲ್ಲ. ನೋಡಿ ಲೈಫ್ ಹೆಂಗಿದೆ ಅಂತ. ಹೌದು. ಸೊ ಇದು ನಮ್ಮ ರೋಡ್, ಮನೆಗೆ ಹೋಗ್ತಿರೋ ರೋಡು. ಫುಲ್ಲು ಹಿಂಗೆ ರಶ್ಶು, ಯಾವಾಗಲೂ ರಶ್ಶು. ಓಕೆನಾ? ಆ್ಯಂಡ್ ಸೊ ಎಸ್, ಲೆಟ್ ಮಿ ಶೋ ಯು. ಈ ರೋಡಲ್ಲಿ ಎಷ್ಟು ಫೋಟೋ ಶೂಟ್ ಮಾಡಿದ್ದೀವಿ ಅಂತ ಇಲ್ಲ, ಎಷ್ಟು ಫೋಟೋಗ್ರಾಫರ್ಸ್ ನಮ್ಮ ಬ್ಲಾಗ್ ನೋಡ್ತಾ ಇದ್ರೆ ನೆನಪಿರುತ್ತೆ. ಸೊ ಅದೇ ನಮ್ಮ ಮನೆ ಆಗಿರುತ್ತೆ. ಫಸ್ಟ್ ಒನ್ ಆನ್ ಟಾಪ್, ಅಲ್ಲಿ 3 ಫ್ಲೋರ್ಸ್ ಕಾಣಿಸ್ತಿದೆ. ಅಂಡ್ ಇಲ್ಲಿ ಫೋಟೋಸ್ ತೆಗಿತಾ ಇದ್ವಿ, ಅಲ್ಲಿ ನಮ್ಮ ಮನೆ ಇರ್ತಿತ್ತು. ಇದು ನಮ್ಮ ಫುಲ್ ರೋಡ್ ಇರ್ತಿತ್ತು, ಇಲ್ಲಿ ಟೀ ಕುಡಿತಿದ್ವಿ. ಆ್ಯಂಡ್ ಇದೊಂದು ಮಂಟಪ ಇತ್ತು. ಸೊ ಈ ರೋಡಲ್ಲಿ ಮೇಲ್ಗಡೆ ನಮ್ದು ಫಸ್ಟ್ ಫ್ಲೋರಲ್ಲಿ ಮನೆ ಇರ್ತಿತ್ತು. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ನಮ್ಮ ಹತ್ರ ಜಾಗ ಇರಲಿಲ್ಲ ಶೂಟ್ ಮಾಡೋಕ್ಕೆ. ಇಲ್ಲಿ ಆಂಟಿ ಅಂಕಲ್ ಒಂದು ಬೆಂಚು ಗಿಂಚು ಎಲ್ಲ ಇಟ್ಟಿದ್ರು ಮುಂಚೆ. ಇವಾಗಿಲ್ಲ. ಇದೆ, ಎಲ್ಲಿದೆ? ಇದೆ. ಓ ಎಸ್. ಸೊ ಈ ಜಾಗದಲ್ಲಿ ಆ್ಯಂಡ್ ಈ ಆಂಟಿ ಅಂಕಲ್ ಇದ್ರು. ಸೊ ಅವರು ನಮಗೆ ತುಂಬ ಸ್ವೀಟ್ ಆಗಿ ಪ್ರತಿ ಸಲ ನಮಗೆ ಫೋಟೋ ಶೂಟ್ಗೆ ಅವರೇ ಎನ್ಕರೇಜ್ ಮಾಡ್ತಿದ್ರು, ಹೋಗಿ ಅಲ್ಲಿ ಮಾಡಿ ಅಂತ. ಆ್ಯಂಡ್ ಇಟ್ಸ್ ಯೋರ್ ಪ್ಲೇಸ್ ಅಂತ ಹೇಳ್ತಾ ಇದ್ರು. ಸೋ ಸ್ವೀಟ್. ಆ್ಯಂಡ್ ಆಲ್ಸೋ ನಮಗೆ ನಮ್ಮ ಮನೆ ಅದು ನೋಡಿದ್ರಲ್ಲ ನೀವು ಫಸ್ಟ್ ಫ್ಲೋರಲ್ಲಿ, ಇಟ್ ವಾಸ್ ಅ ವೆರಿ ಸ್ಮಾಲ್ ಹೌಸ್. ಅಂದರೆ ತುಂಬ ಚಿಕ್ಕ ಮನೆ ಇತ್ತು. ಪಕ್ಷಿ ತುಂಬ ಚಿಕ್ಕ ಮನೆ ಇತ್ತು. ಸೊ ಅಲ್ಲಿ ನಮಗೆ ಯಾರನ್ನೂ ಇನ್ವೈಟ್ ಮಾಡೋಕ್ಕೆ ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಅಂದರೆ ತುಂಬ ಚಿಕ್ಕದು, ಒಂದು 4 ಹೆಜ್ಜೆ ಇಟ್ಟರೆ ಹಾಲ್ ಅಷ್ಟೇ. ಸೊ ಆವಾಗ ನಮಗೆ ಜಾಗ ಇರ್ತಿರ್ಲಿಲ್ಲ. ಹೆಂಗೆ ಬೈಟ್ಸ್ ಎಲ್ಲ ಕೊಡೋದಕ್ಕಿದ್ರೆ, ಸೊ ಇಲ್ಲಿ ಬಂದು ಹಿಂದೆ ಬಂದು ನಾವು ಬೈಟ್ಸ್ ಎಲ್ಲ ಕೊಡ್ತಾ ಇದ್ದು. ಹೆಂಗ್ ಲೈಫ್ ಚೇಂಜ್ ಆಗುತ್ತಲ್ಲ. ಆ್ಯಂಡ್ ಸಿ ಇಟ್ಸ್ ನಾಟ್ ಲೈಕ್ ನಾವು ಇದೆಲ್ಲ ನಮ್ಮ ಅಡ್ಡಗಳಾಗಿತ್ತು ಅವಾಗ. ಇದೆಲ್ಲ ಇದ್ದಿಲ್ಲ. ಈ ಕಾಫಿ ಅಫೇರು ಏನೇನು ನೋಡ್ತಿದ್ರೆ ಇಲ್ಲಿ ಅಷ್ಟೊಂದು ಏನು ಇರಲಿಲ್ಲ. ಅಂಗಡಿಗಳಿತ್ತು, ಬರೀ ಇದು ಫಸ್ಟ್ ಅಂಗಡಿ ಇತ್ತು, ಇದು ಇರಲಿಲ್ಲ. ಅಲ್ಲಾದಿನ ಶವರ್ಮಾನ ಇದೆಲ್ಲ ಯಾವುದು ಇರಲಿಲ್ಲ. ಇವಾಗೆಲ್ಲ ಬಂದಿದೆ. ಆಮೇಲೆ ಈ ಪಾನಿಪುರಿ ಇಲ್ಲಿ ನೋಡೆ, ಇದು ಫುಲ್ ಚೇರೆ ಇಟ್ಬಿಟ್ಟಿದ್ದಾರೆ. ಅಂಗಡಿ ಇಲ್ಲಿ ಬರೀ ಪಾನಿಪುರಿ ನಾರ್ಮಲ್. ಅವನು ಬೈಕಲ್ಲಿ ಸೈಕಲಲ್ಲಿ ನಿಂತ್ಕೊತಿದ್ದ ಪಾನಿಪುರಿ ಹುಡ್ಗ ಆಯ್ತಾ, ಇವಾಗ ಅಂಗಡಿನೇ ಹಾಕ್ಬಿಟ್ಟಿದ್ದಾರೆ. ಇದು ಫೋಟೋ ಸ್ಟುಡಿಯೋ ಇಲ್ಲೊಂದಿದೆ, ನಾವು ಫೋಟೋಸ್ ತೆಗಿಯಕ್ಕೆ ಬರ್ತಿದ್ವಿ. ಎಸ್. ಆ್ಯಂಡ್ ಓ ಮೈ ಗಾಡ್, ಇಲ್ಲಿ ತೋರ್ಸೋದಕ್ಕೆ ಮೆಮರೀಸ್ ಎಷ್ಟು ಇದೆ ಅಂದರೆ. ಆ್ಯಂಡ್ ಆ ಮನೆ ಹೇಳ್ದಲ್ಲ ನಾನು, ತುಂಬ ಚಿಕ್ಕ ಮನೆ ಇತ್ತು. ಇಟ್ಸ್ ನಾಟ್ ಲೈಕ್ ಓಕೆ ನಾವು
ನಮಗೆ ಚಿಕ್ಕ ಮನೇಲಿ ಇರಬೇಕಿತ್ತು ಅಂತ ನಾವಿದ್ವಿ, ಆ ಥರದ್ದು ಏನು ಇರಲಿಲ್ಲ. ನಾವು ಫಸ್ಟ್ ಮನೆ ಏನಿದ್ವಿ ಅಲ್ಲಿಂದ ನಾವು ಅರ್ಜೆಂಟಾಗಿ ಶಿಫ್ಟ್ ಆಗಬೇಕಿತ್ತು ಅಂತ ಇಲ್ಲಿಗೆ ಬಂದ್ವಿ. ಬಟ್ ಈ ಮನೆ ನಮಗೆ ಸಿಕ್ಕಾಪಡೆ ಲೈಫ್ ಚೇಂಜಿಂಗ್ ಮನೆ, ಸಿಕ್ಕಾಪಡೆ ಲೈಫ್ ಚೇಂಜ್, ಮೋರ್ ದೆನ್ ಲೈಫ್ ಚೇಂಜ್. ಐ ಥಿಂಕ್ ಇಟ್ ಟಾಟ್ ಅಸ್ ಹೌ ಟು ಲಿವ್ ಅ ಲೈಫ್ ವಿತ್ ಎವ್ರಿಥಿಂಗ್ ಆ್ಯಂಡ್ ವಿದೌಟ್ ಎನಿಥಿಂಗ್. ಸೊ ಐ ಥಿಂಕ್ ಎಕ್ಸಾಕ್ಟ್ಲಿ ಏನೇ ಇರಲಿ, ಕೂತ್ಕೊಳ್ಳೋಕ್ಕೆ ಅದು ನಿಂತ್ಕೊಳ್ಳೋಕ್ಕೆ, ಐ ಮೀನ್ ಜನ ಗೆಸ್ಟ್ ಬರಬೇಕಾದ್ರೆ ಚಿಕ್ಕ ಮನೆ ಇತ್ತು, ಅದು ಎಲ್ಲದನ್ನ ಸೈಡಿಗೆ ಹಾಕಿದರೆ ಕಲ್ಸಿರೋ ಒಂದು ಬಿಗ್ಗೆಸ್ಟ್ ಲೆಸನ್ ಅಂದರೆ ಹೌ ಟು ಸರ್ವೈವ್ ವಿತ್ ಎವ್ರಿಥಿಂಗ್ ಆ್ಯಂಡ್ ವಿದೌಟ್ ಎನಿಥಿಂಗ್. ಆ್ಯಂಡ್ ಆಲ್ಸೋ ಆ ಮನೆ ಸಿಕ್ಕಾಪಡೆ ಲಕ್ಕಿ ನಮಗೆ. ಓಕೆ, ಐ ಹ್ಯಾವ್ ಟು ಟೆಲ್ ಯು ಗೈಸ್, ವೆರಿ ಲಕ್ಕಿ. ಸಿಕ್ಕಾಪಡೆ ನಮ್ಮ ಲೈಫ್ ಚೇಂಜಿಂಗ್ ಆಗಿರೋದೇ ಆ ಮನೆಯಲ್ಲಿ. ಇಟ್ಸ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಹೌಸಸ್ ನಮಗೆ. ನಾವು ಬೆಳ್ಕೊಂಡು ಹೋಗಿದ್ದು ಬಿಟ್ಟರೆ ಆ ಮನೆ ನಮಗೆ ಸಿಕ್ಕಾಪಡೆ ಮೆಮರೀಸ್ ಕೊಟ್ಟಿದೆ. ಕೋವಿಡ್ ಟೈಮಲ್ಲೂ ಅಲ್ಲೇ ಇದ್ವಿ, ಅಮ್ಮನೂ ಇದ್ರು. ಹೌದು. ಸೊ ಇವಾಗ ನಾವು ಬಂದ್ವಿ ಕೋರ್ಮಂಗ್ಲ ಜಂಕ್ಷನ್. ಇದು ಇಲ್ಲಿ ಲೆಫ್ಟ್ ಸೈಡ್ ಮಾಡ್ತೀನಿ, 4 minutes ಆಯಿತು. ಸೊ ಇವಾಗ ಈ ಜಂಕ್ಷನ್ ಯಾವಾಗಲೂ ಹಿಂಗೆ ಇರುತ್ತೆ. ಆ್ಯಂಡ್ ಅಲ್ಲೂ ರೈಟ್ ತಗೊಳ್ಳ, ಬಿಕಾಸ್ ರೈಟ್ ತಗೋ. ಆ್ಯಂಡ್ ಅಲ್ಲಿ ನಿಮಗೆ ಮಸಾಲೆ ಪುರಿ ಅಂಗಡಿ ಕಾಣಿಸುತ್ತೆ, ಅಲ್ಲೂ ನಾವು ಗೋಬಿ ದೋಸೆನೂ ಸಿಗುತ್ತೆ. ಅಲ್ಲಿ ನಾವು ಮಸಾಲೆ ಪುರಿ ತಿಂತಾ ಇದ್ವಿ. ರೈಟ್ ಸೈಡಲ್ಲಿ ಗಣಪತಿ ಟೆಂಪಲ್ ಹಾಗೂ ಟೆಂಡರ್ ಕೋಕೋನಟ್ ಅವರು ಎಳ್ಳಿರೋರು ನಿಂತ್ಕೋತಾರೆ, ಕರೆಕ್ಟ್ ಅಲ್ವಾ? ಎಸ್. ಸೊ ಅದೆಲ್ಲ ನಮ್ಮ ಅಡ್ಡ ಚೈಲ್ಡ್ಹುಡ್ ಮೆಮರೀಸ್. ಈ ರೋಡ್ ಕೂಡ ತುಂಬ ಸ್ಪೆಷಲ್, ಯಾಕಂದರೆ ನಮ್ಮ ಫಸ್ಟ್ ಮನೆ ಕೋರ್ಮಂಗ್ಲದಲ್ಲಿ, ಫಸ್ಟಾ ಸೆಕೆಂಡಾ? ಇನ್ನೊಂದು ಮನೆ ಅಲ್ಲಿ ಇತ್ತಲ್ಲ, ಸೋನಿ ವರ್ಲ್ಡ್. ಸೆಕೆಂಡ್ ಮನೆ. ಹಾಗಾದ್ರೆ ಅದು ಇವಾಗ ಇದು ಒಂದು ಪಾರ್ಲರ್ ಇತ್ತು, ಟೆನ್ಸಿನ್ ಸ್ಟೈಲಿಸ್ಟ್ ಅಂತ. ಸೊ ಈ ಪಾರ್ಲರ್ ಬಗ್ಗೆ ನಾನು ಹೇಳಲೇಬೇಕು. 7th standard ಇಂದ ನಾವು ಬರ್ತಾ ಇದ್ವಿ. ಆ್ಯಂಡ್ ಓ ಮೈ ಗಾಡ್, ಎಷ್ಟು ಚೇಂಜ್ ಆಗಿದೆ. ಆ್ಯಂಡ್ ಈ ಅಂಗಡಿಯಲ್ಲಿ ನಾವು ನಮ್ಮ ಗ್ರಾಸರೀಸ್ನ ತಗೋತಾ ಇದ್ದಿದ್ದು. ಸೊ ಎಷ್ಟು ಮೆಮರೀಸ್ ಇದೆ. ಆ್ಯಂಡ್ ನಮ್ಮ ಫ್ರೆಂಡ್ ಆ್ಯಕ್ಚುಲಿ ಸುನೀತಾ ಅಂತ, ಸೂ ಅಂತ, ಅವರ ಸಲೂನ್ ಇಲ್ಲಿತ್ತು. ಸೊ ಯಾವಾಗಲೂ ಇಲ್ಲಿ ಬರ್ತಾ ಇದ್ವಿ ನಾವು. ಶಿ ವಾಸ್ ದ ಓನ್ಲಿ ಫ್ರೆಂಡ್. ನಮಗೆ ಸಿಕ್ಕಾಪಡೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಕಾಫಿ ಮಾಡಿಕೊಡ್ತಿದ್ರು. ತುಂಬ ಬ್ಯೂಟಿಫುಲ್ ಮೆಮರೀಸ್ ಇದೆ. ಸೊ ಈ ಒಂದು ಮನೆ, ಈ ಬಿಲ್ಡಿಂಗ್ ನಮ್ಮ ಸೆಕೆಂಡ್ ಮನೆ. ಆ್ಯಕ್ಚುಲಿ ಅದ್ವಿತೀಯ ಅವರು ಆ ಪ್ರೀವಿಯಸ್ ಮನೇನ ಸೆಕೆಂಡ್ ಅಂದರು, ಅದು ಥರ್ಡ್ ಆ್ಯಕ್ಚುಲಿ. ಇದಲ್ಲ, ಮೇಲ್ಗಡೆ ಇರೋ ಮನೆ ನಮ್ಮದು ಇದ್ದಿದ್ದು. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಮೆಮರೀಸ್ ಇದೆ. ಇಲ್ಲಿ ಆ್ಯಕ್ಚುಲಿ ಇದೇ ಒಂದು ಹೇಳೋದಕ್ಕೆ, ಈ ಮನೆ ಇದೆಯಲ್ಲ 2 BHK ಇತ್ತು. ಆ್ಯಂಡ್ ಇಲ್ಲಿ ನಾವು ವರ್ಕ್ ಆಗ್ತಿದೆಯೋ ಗೊತ್ತಿಲ್ಲ, ಲೈಟ್ ಹಾಕು ಪರವಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಕ್ರಾಸಿನಿರು ನಾನು. ಸೊ ಐ ಥಿಂಕ್ ಪಾರ್ಟ್ 1 ಪಾರ್ಟ್ 2 ಬರುತ್ತೆ ಗೈಸ್. ಇದು ಅಸಾಧ್ಯ ಇದೆ ಒಂದು ಪಾರ್ಟಲ್ಲಿ ಬರೋಕ್ಕೆ. ಸೊ ಐ ಥಿಂಕ್ ಇಷ್ಟುವರೆಗೆ ನಾವು ಮಾಡಿರೋದು ಒಂದು ಪಾರ್ಟಲ್ಲಿ ಹಾಕಿ, ನೆಕ್ಸ್ಟ್ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅನ್ನೋದು ಪಾರ್ಟ್ 2 ಅಲ್ಲಿ ಹಾಕೋಣ ಅಂತ ನನ್ಗನ್ಸುತ್ತೆ. ಏನಂತೆ? ಆ್ಯಂಡ್ ಇವಾಗ ಈ ಮನೆ ಬಗ್ಗೆ ಹೇಳಬೇಕು ಅಂತಂದರೆ, ಈ ಮನೆ ನೋಡ್ತೀಯ ಒಂದ್ಸತಿ ಹೆಂಗೆ ಅಂತ. ಸೊ ಏನೋ ಹೇಳ್ತಿದ್ದೆ. ಸೊ ನಾನು ಹೇಳಕ್ಕೆ ಬಂದಿದ್ದು, ಈ ಮನೆಯಲ್ಲಿದ್ವಿ ಗೊತ್ತಾ, ಅಲ್ಲಿ ನಾವು ಒಂದು 4 ವರ್ಷ ಇದ್ವಿ. ಏನಾಯಿತು, ಆ ಮನೆಯಲ್ಲಿ ರೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ರು. 22,000 ಆಗಿಬಿಡ್ತು. ಇದು ಆವಾಗ 22,000-23,000 ಏನೋ ಮಾಡಿಬಿಟ್ರು. ನೀರು ಪ್ರಾಬ್ಲಮ್ ಇತ್ತು. ಆಮೇಲೆ ನಮಗೆ ಆ ಟೈಮಲ್ಲಿ ನಾವು ವರ್ಕಿಂಗ್ ಪೀಪಲ್ ಆಗಿರೋದ್ರಿಂದ ಸಿಗ್ತಿರೋ ಸಂಬಳ, ಟ್ರಾವೆಲಿಂಗು, ಫುಡ್, ಅದು 2 digit ಸಂಬಳ. ಸೊ ಹಂಗಾಗಿ ನಮಗೆ ನಿಜವಾಗ್ಲೂ ಎಫರ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ನಾವಿಬ್ಬರು ಸಿಕ್ಕಾಪಡೆ ಇಂಡಿಪೆಂಡೆಂಟ್ ಹುಡುಗಿರು. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೇ ಇರಲಿ, ಎಲ್ಲರೂ ಹೇಳ್ತಾರೆ ಓ ನೀವು ರಿಚ್ಚು, ಅದು ಇದು, ಆ ಥರ ಏನಿಲ್ಲ. ನಾವು ನಮ್ಮಿಬ್ರ ಬಗ್ಗೆ ಮಾತಾಡಿದ್ರೆ ನಾವು ಇವಾಗ ರಿಚ್ ಆಗಿರೋದು ಅಂತ ಹೇಳ್ಬೋದು. ಯಾಕಂದ್ರೆ ರಿಚ್ ಬೈ ಹಾರ್ಟ್ ಆಲ್ಸೋ. ಅಂದ್ರೆ ನಾವು ಇಬ್ರು ಸ್ಕ್ರಾಚ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿದ್ದು, ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗದೆ ಬದುಕಕ್ಕೆ ಇಷ್ಟಪಟ್ಟಿದ್ದು ಹುಡುಗಿರು. ಸಾರಿ, ನೋಡ್ತಾ ಇರ್ತೀನಿ. ನಾವು ಇಷ್ಟಪಟ್ಟಿದ್ದು ಹುಡುಗಿರು. ಆ್ಯಂಡ್ ಅದಕ್ಕೆ ನಾವು ಬ್ಯಾಂಗ್ಳೂರ್ ಬಂದಿದ್ದು. ಆ್ಯಂಡ್ ಇಲ್ಲಿ ಬಂದ ಮೇಲೆ ನಮ್ಗೆ ಇಂಟೆನ್ಷನ್ ಇದ್ದಿದ್ದು ಇಷ್ಟೇ, ನಾವು ಅಪ್ಪ ಅಮ್ಮ ಹತ್ರ ದುಡ್ಡು ಇಸ್ಕೊಳ್ಳಲ್ಲ, ನಾವು ನಮ್ಮ ದುಡ್ಡಲ್ಲಿ ಬದುಕ್ತೀವಿ ಅಂತ. ಸೊ ಈ ಮನೆಗೆ ಬರೋ ಮುಂಚೆ ನಾವು ಸೋನಿ ವರ್ಲ್ಡ್ ಸಿಗ್ನಲ್ ಹತ್ರ ಒಂದು ಮನೆ ಇತ್ತು. ಆ್ಯಂಡ್ ಅವಾಗ ನಾವು HR ಜಾಬ್ ಕೆಲಸ ಮಾಡ್ತಿದ್ವಿ. ಸೊ 9 to 6 ನಮಗೆ ಹೋಗಿ ಬರಬೇಕಾದ್ರೆ ನೀರಿಲ್ಲ, ನೆನಪಿದ್ಯಾ? ಸೊ ಆ ಮನೆನ ಬಿಟ್ಟು ಈ ಮನೆಗೆ ಬಂದ್ವಿ. ಸೊ ಕಾಸ್ಟ್ಲಿ ಆಯಿತು, 22,000 ನಾವಿಬ್ಬರೇ ಕೊಡ್ತಿದ್ದು ರೆಂಟ್ ಎಲ್ಲ.
ಸೊ ಹಾಗಾಗಿ ವಿ ಡಿಸೈಡೆಡ್ ಇಲ್ಲ ನಾವು ಬೇರೆ ಕಮ್ಮಿ ಬಜೆಟ್ ಪ್ಲೇಸ್ಗೆ ಹೋಗೋಣ ಅಂತ. ಸೊ ಅಲ್ಲಿ ನಾವು 15,000 ಏನೋ ರೆಂಟಿಗೆ ತಗೊಂಡ್ವಿ. ಅದು ಚಿಕ್ಕ ಪ್ಲೇಸು, ಬಟ್ ಕೋರ್ಮಂಗ್ಲ ಅಂದರೆ ಕಾಸ್ಟ್ಲಿ ಗೊತ್ತಲ್ಲ, ಅದಕ್ಕೆ ನಾವು ಅಲ್ಲಿ ಹೋಗಿದ್ದು ಆ್ಯಕ್ಚುಲಿ ಆ ರೀಸನ್ಗೆ. ಬಟ್ ಆ ಮನೆ ಸಿಕ್ಕಾವಡೆ ಲಕ್ಕಿ ಅನಿಸ್ತು ನಮ್ಮಿಬ್ರಿಗೂ. ಯಾವುದು 15,000? ಅದು ಇವಾಗ ಸೆಕೆಂಡ್ ಮನೆ ಅಂತ ನಾವು ಹೇಳಿದ್ವಲ್ಲ, ಥರ್ಡ್ ಹೌಸ್, ಆಕ್ಚುಲ್ ಥರ್ಡ್ ಹೌಸ್ ಸಾಯಿಬಾಬಾ ಟೆಂಪಲ್ ಹತ್ರ ಇರೋದು. 15,000 ಅಲ್ಲ, ಮತ್ತೇನು 14,000 ಏನೋ. ಮತ್ತೆ ಇನ್ಕ್ರೀಸ್ ಆಗಿ ಆಯ್ತು. ಆಬ್ವಿಯಸ್ಲಿ 4 ವರ್ಷ ಅಲ್ಲಿ ಇದ್ವಿ. ಬಟ್ ಇವಾಗ ಹೋದಾಗ ಇಟ್ ವಾಸ್ ಇದು ಅಲ್ಲ, ಇವಾಗ ಎಲ್ಲಿ ಸಿಗುತ್ತೆ 15,000ಗೆ? ಹೌದು, ಇವಾಗ ಹುಡುಕ್ಬೇಕಷ್ಟೇ. ಇವಾಗ ಹುಡುಕಿದ್ರೆ ಒಂದು ರೂಮ್ ಸಿಗುತ್ತೆ ಅನ್ಸುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಇದು ನಮ್ಮ ಬ್ಯೂಟಿಫುಲ್ ಇದು. ಬಟ್ ಬನ್ನಿ, ಇಲ್ಲಿ ಎಲ್ಲ ನಮ್ಮ ಅಂಗಡಿ ಎಲ್ಲ ಇದೆ, ಒಂದು ಟೀ ಕುಡಿತಿದ್ದಿದ್ದು ಅಂಗಡಿ ಎಲ್ಲ, ಬನ್ನಿ ನಮ್ಮ ಜೊತೆ.